ಇಟ್ ಕನ್ಸಿಸ್ಟ್ಸ್ ಆಫ್ ಓನ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ. ನೋಡ್ರಪ್ಪ, ಇದು ಶಾಸಕಾಂಗ. ದಿಸ್ ಈಸ್ ಲೆಜಿಸ್ಲೇಚರ್. ಸೆಂಟ್ರಲ್ ಲೆವೆಲ್ ಮತ್ತು ಸ್ಟೇಟ್ ಲೆವೆಲ್ದು ಲೆಜಿಸ್ಲೇಚರ್. ಕೇಂದ್ರ ಮಟ್ಟದಲ್ಲಿ ಶಾಸನ ಮಾಡೋದು ಯಾರು, ರಾಜ್ಯ ಮಟ್ಟದಲ್ಲಿ ಶಾಸನ ಮಾಡೋದು ಯಾರು ಅಂತ ಹೇಳಿದೆ. ಈಗ ಕಾರ್ಯಾಂಗ ಅಂದ್ರೆ ಏನು? ವಾಟ್ ಈಸ್ ಎಕ್ಸಿಕ್ಯೂಟಿವ್? ವಾಟ್ ಈಸ್ ಎಕ್ಸಿಕ್ಯೂಟಿವ್? ಹೇಳಿ. ಕಾರ್ಯಾಂಗ ಅಂದ್ರೆ ಏನು? ಎಲ್ಲ ಒಂದು ನಿಮಿಷ ಬೋರ್ಡ್ ಕಡೆ ನೋಡ್ತೀರಾ? ಎಕ್ಸಿಕ್ಯೂಟಿವ್ ಕಾರ್ಯಾಂಗ. ಸೆಂಟ್ರಲ್ ಲೆವೆಲ್ ಅಲ್ಲಿ ಮೇಡಮ್ ನೋಡಿ ಬಂದೆ ದಾಂಡೇಲಿಗೆ. ಪ್ರೈಮ್ ಮಿನಿಸ್ಟರ್ ಅಂಡ್ ಇಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಪ್ರಧಾನಮಂತ್ರಿ ಮತ್ತು ಅವರ ಮಂತ್ರಿಗಳು. ನೋಡಿ ಒಂದು ಹೇಳ್ತೀನಿ, ಆಗ್ಲಿಂದ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಿದ್ದೆ. ಪ್ರಧಾನಮಂತ್ರಿಯನ್ನು ಸೇರಿ ಅದು ಮಂತ್ರಿಮಂಡಲ ಆಗುತ್ತೆ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇನ್ಕ್ಲೂಡ್ಸ್ ಪ್ರೈಮ್ ಮಿನಿಸ್ಟರ್. ಇಟ್ಸ್ ನಾಟ್ ಎಕ್ಸೆಪ್ಟ್ ಪ್ರೈಮ್ ಮಿನಿಸ್ಟರ್. ಪ್ರಧಾನಮಂತ್ರಿಯನ್ನು ಹೊರತುಪಡಿಸಿ ಅಲ್ಲ, ಪ್ರಧಾನಮಂತ್ರಿಯನ್ನು ಸೇರಿ ಮಂತ್ರಿಮಂಡಲ. ಯಾಕಂದ್ರೆ ಆ ಮಂತ್ರಿಮಂಡಲನೇ ಪ್ರಧಾನಮಂತ್ರಿದು. ಸೊ ಪ್ರೈಮ್ ಮಿನಿಸ್ಟರ್ ಇಸ್ ಎ ಪಾರ್ಟ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟ್ರಿ. ನಿಮ್ಗೆ ಅರ್ಥ ಆಗಲಿ ಅಂತ ಸುಮ್ಮನಿರ್ತಿದೆ ಅಷ್ಟೇ. ಇವರೆಲ್ಲ ಮಿನಿಸ್ಟರ್ಸು. ಇವರೆಲ್ಲ ಮಿನಿಸ್ಟರ್ಸು. ಇವ್ರನ್ನ ನಾವೇನಂತ ಕರಿತೀವಿ ಅಂದ್ರೆ, ವಿ ಕಾಲ್ ದಮ್ ಆಸ್, ಏನು ಬರಿಬೇಡಿ, ನೋ ರನ್ನಿಂಗ್ ನೋಟ್ಸ್, ನೋ ಡ್ಯಾನ್ಸಿಂಗ್ ನೋಟ್ಸ್. ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಏನಂತ ಕರಿತೀರ ಅವ್ರನ್ನ? ರಾಜಕೀಯ ಕಾರ್ಯಾಂಗ ಅಂತ ಕರಿತೀರ. ಪೊಲಿಟಿಕಲ್ ಎಕ್ಸಿಕ್ಯೂಟಿವ್. ಸೊ ಆಲ್ ದೀಸ್ ಮಿನಿಸ್ಟರ್ಸ್ ಹೇಗಿರುತ್ತೆ ಅಂದ್ರೆ, ಪ್ರೈಮ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಕೆಳಗಡೆ ಕ್ಯಾಬಿನೆಟ್ ರ್ಯಾಂಕ್ ಮಿನಿಸ್ಟರ್ಸ್. ಸಂಪುಟ ದರ್ಜೆಯ ಸಚಿವರುಗಳಿರ್ತಾರೆ. ಕ್ಯಾಬಿನೆಟ್ ರ್ಯಾಂಕ್ ಅಂದ್ರೆ ಸಂಪುಟ ಅನ್ನೋದು ಒಂದು ದರ್ಜಿ. ರ್ಯಾಂಕ್ ಶ್ರೇಯಾಂಕ, ರ್ಯಾಂಕ್ ಲೆವೆಲ್. ಅಮಿತ್ ಶಾ, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ, ಎಚ್ ಡಿ ಕುಮಾರಸ್ವಾಮಿ, ಇವರೆಲ್ಲ. ಇವ್ರ ಕೆಳಗಡೆ ಇನ್ನೊಂದು ಲೇಯರ್ ಇದೆ ಮಿನಿಸ್ಟರ್ಸ್ದು. ಅವರು ಸೆಕೆಂಡ್ ಲೆವೆಲ್. ಇವ್ರನ್ನ ನೀವು ಮಿನಿಸ್ಟರ್ ಆಫ್ ಸ್ಟೇಟ್ ಅಂತ ಕರಿತೀವಿ. ರಾಜ್ಯ ಸಚಿವರು ಅಂತ ಕರಿತೀರಾ. ಏನಂತ ಕರಿತೀರಾ? ರಾಜ್ಯ ಸಚಿವರು. ಹಾಗಂದ್ರೆ ಪ್ರತಿ ರಾಜ್ಯಕ್ಕೆ ಇರ್ತಾರೆ ಅನ್ಕೋಬೇಡಿ. ಡೋಂಟ್ ಅಸ್ಯೂಮ್ ದೀಸ್ ಮಿನಿಸ್ಟರ್ಸ್ ವಿಲ್ ವರ್ಕ್ ಇನ್ ಒನ್ ಸ್ಟೇಟ್ ಅಂತ. ನೋ, ಅದರ ಹೆಸರು ಅದು ಅಷ್ಟೇ. ಮಿನಿಸ್ಟರ್ ಆಫ್ ಸ್ಟೇಟ್ ಅಂದ್ರೆ ಕ್ಯಾಬಿನೆಟ್ ರ್ಯಾಂಕ್ ಇಂದ ಕೆಳಗಡೆ ಇರೋರು. ಎಕ್ಸಾಂಪಲ್, ಶೋಭಕಾ ಕರಂದ್ಲಾಜೆ ಕೇಳಿದಿರ ಹೆಸರು? ವಿ ಸೋಮಣ್ಣ, ಇವರೆಲ್ಲ ಯಾರು? ಇವರು ಮಿನಿಸ್ಟರ್ ಆಫ್ ಸ್ಟೇಟ್. ಇಸ್ ಇಟ್ ಫೈನ್? ಇದನ್ನ ಏನಂತ ಕರಿತೀರಾ ನೀವು? ಪೊಲಿಟಿಕಲ್ ಎಕ್ಸಿಕ್ಯೂಟಿವ್, ರಾಜಕೀಯ ಕಾರ್ಯಾಂಗ ಅಂತ ಕರಿತೀರಾ. ಈಗ ಬೋರ್ಡ್ ಕಡೆ ನೋಡಿ, ಇದು ಹೋಮ್ ಮಿನಿಸ್ಟ್ರಿ, ಗೃಹ ಸಚಿವಾಲಯ. ಈಗ ಇದು ಹೇಗಿರುತ್ತೆ ಅಂತ ಇಲ್ಲಿ ಬರೀತಾ ಇದ್ದೀನಿ, ನೋಡ್ಕೊಳ್ಳಿ ಒಂದು ನಿಮಿಷ. ಓಕೆನಾ? ಇದೇನಿದು? ಪೊಲಿಟಿಕಲ್ ಎಕ್ಸಿಕ್ಯೂಟಿವ್. ಅದೇ ತರ ಕಾರ್ಯಾಂಗ ಅಂದ್ರೆ ಏನು ಅಂತ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ಸಚಿವಾಲಯಕ್ಕೆ ಸರಿನಾ?
ಏನ್ ಸರ್ ಇದು ಬಾಕ್ಸ್ಗಳು ಅಂದ್ರೆ ಇದನ್ನೇ ನೀವು ಕಾರ್ಯಾಲಯ ಅಂತ ಕರೆಯೋದು. ಸೆಕ್ರೆಟರಿಯೇಟ್ ಅಂತ ಕರಿತೀರಾ, ಕಾರ್ಯಾಲಯ. ಹೂ ವಿಲ್ ಬಿ ಯರ್, ಯಾರಿರ್ತಾರೆ ಅಂದ್ರೆ ಒಂದು ಕಡೆ ಅಮಿತ್ ಶಾ, ಅವ್ರಿಗೆ ಈಕ್ವಿವ್ಯಾಲೆಂಟ್ ಪೊಸಿಷನ್ ಅಲ್ಲಿ ಹೋಮ್ ಸೆಕ್ರೆಟರಿ ಇರ್ತಾರೆ, ಗೃಹ ಕಾರ್ಯದರ್ಶಿ, ಹೋಮ್ ಸೆಕ್ರೆಟರಿ, ಗೃಹ ಕಾರ್ಯದರ್ಶಿ. ಯಾರು ಸರ್ ಇದು ಅಂದ್ರೆ ಸೀನಿಯರ್ IAS ಆಫೀಸರ್. ಸರ್ ಇವ್ರನ್ನೇನೋ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್, ರಾಜಕೀಯ ಕಾರ್ಯಾಂಗ ಅಂದ್ರಿ, ವಾಟ್ ಅಬೌಟ್ ದೆಮ್ ಅಂತ ಹೇಳಿದ್ರೆ ವಿ ಕಾಲ್ ದಮ್ ಆಸ್ ಪರ್ಮನೆಂಟ್ ಎಕ್ಸಿಕ್ಯೂಟಿವ್. ವಾಟ್ ಯು ಕಾಲ್ ದಮ್ ಆಸ್ ಪರ್ಮನೆಂಟ್ ಎಕ್ಸಿಕ್ಯೂಟಿವ್, ಶಾಶ್ವತ ಕಾರ್ಯಾಂಗ ಎಂದು ಕರೆಯುತ್ತೀರಿ. ಇಸ್ ಇಟ್ ಫೈನ್ ನೌ? ಇವರು ಮಿನಿಸ್ಟರು, ಅದಕ್ಕೆ ಈಕ್ವಿವ್ಯಾಲೆಂಟ್ ಪೊಸಿಷನ್ ಯಾರು? ಸೆಕ್ರೆಟರಿ, ಹೋಮ್ ಸೆಕ್ರೆಟರಿ. ಹಾಗೆ ಇದನ್ನ ಫೈನಾನ್ಸ್ ಮಿನಿಸ್ಟ್ರಿ ಅಂತ ಅನ್ಕೊಳ್ಳಿ, ಹಣಕಾಸು ಸಚಿವಾಲಯ, ಸರಿನಾ? ಇದಕ್ಕೆ ಮುಖ್ಯಸ್ಥರು ಯಾರು? ನಿರ್ಮಲಾ ಸೀತಾರಾಮನ್. ಏನಿವರು? ಪೊಲಿಟಿಕಲ್ ಎಕ್ಸಿಕ್ಯೂಟಿವ್, ರಾಜಕೀಯ ಕಾರ್ಯಾಂಗ. ಇದಕ್ಕೆ ಯಾರಿರ್ತಾರೆ? ಫೈನಾನ್ಸ್ ಸೆಕ್ರೆಟರಿ, ಹಣಕಾಸು ಕಾರ್ಯದರ್ಶಿಗಳು. ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ವಾ? ಅರ್ಥ ಆಯ್ತೇನ್ರಿ? ಹಣಕಾಸು ಕಾರ್ಯದರ್ಶಿಗಳು ಇರ್ತಾರೆ. ಹೇಗಿರುತ್ತೆ ಇದ್ರ ಸ್ಟ್ರಕ್ಚರು ಸರ್? ಇದರ ಸ್ಟ್ರಕ್ಚರ್ ತೋರಿಸ್ತಾ ಇದ್ದೀನಿ, ಈ ಬಾಕ್ಸ್ನ ಇಲ್ಲಿ ಬರೆದು ತೋರಿಸ್ತಾ ಇದ್ದೀನಿ. ಪ್ರಿನ್ಸಿಪಲ್ ಸೆಕ್ರೆಟರಿ, ಪ್ರಧಾನ ಕಾರ್ಯದರ್ಶಿ, ಇವರೇ ಪ್ರಿನ್ಸಿಪಲ್ ಸೆಕ್ರೆಟರಿ. ಹೋಮ್ ಮಿನಿಸ್ಟ್ರಿನಲ್ಲಿ ಇರೋದಕ್ಕೆ ಹೋಮ್ ಸೆಕ್ರೆಟರಿ ಅಂತ ಬರ್ತಿದ್ದೀನಿ ಅಷ್ಟೇ, ಇವರು ಪ್ರಿನ್ಸಿಪಲ್ ಸೆಕ್ರೆಟರಿನೇ. ಫೈನಾನ್ಸ್ ಮಿನಿಸ್ಟ್ರಿ ಇರೋದಕ್ಕೆ ಅಂತ ಕರೆಸಿದ್ದೀನಿ, ಫೈನಾನ್ಸ್ ಸೆಕ್ರೆಟರಿ ಅಂತ ಕಳಿಸಿದ್ದೀನಿ. ಪ್ರಿನ್ಸಿಪಲ್ ಸೆಕ್ರೆಟರಿ, ಅವ್ರ ಕೆಳಗಡೆ ಅಡಿಷನಲ್ ಅಥವಾ ಜಾಯಿಂಟ್ ಸೆಕ್ರೆಟರಿ, ಹೆಚ್ಚುವರಿ ಅಥವಾ ಜಂಟಿ ಕಾರ್ಯದರ್ಶಿ, ಅವ್ರ ಕೆಳಗಡೆ ಡೆಪ್ಯೂಟಿ ಸೆಕ್ರೆಟರಿ, ಉಪ ಕಾರ್ಯದರ್ಶಿ, ಅಂಡರ್ ಸೆಕ್ರೆಟರಿ, ಅಧೀನ ಕಾರ್ಯದರ್ಶಿ, ಸೆಕ್ಷನ್ ಆಫೀಸರ್, ಶಾಖಾಧಿಕಾರಿ, FDA, SDA, ಸ್ಟೆನೋಗ್ರಾಫರ್, ಅಟೆಂಡರ್, ಡ್ರೈವರ್. ದಿಸ್ ಇಸ್ ದ ಸ್ಟ್ರಕ್ಚರ್. ಇದು ರಚನೆ. ಪ್ರತಿಯೊಂದು ಕಾರ್ಯಾಲಯ ಹೀಗೆ ಇರುತ್ತೆ. ಇದ್ರ ಮೇಲ್ಗಡೆ ಒಬ್ರು ಮಿನಿಸ್ಟರ್ ಇರ್ತಾರೆ. ಇದು ಒಂದು ಬಾಕ್ಸು, ಪ್ರತಿ ಬಾಕ್ಸು ಹಾಗೆ ಇರುತ್ತೆ. ಒಬ್ಬೊಬ್ರ ಕೆಳಗಡೆ ಒಬ್ಬೊಬ್ರು ಇರಲ್ರಪ್ಪ, ಇವ್ರ ಕೆಳಗಡೆ ಒಂದು 2 3 ಇರ್ತಾರೆ, ಇವ್ರ ಕೆಳಗಡೆ ಒಂದು 4 5 ಜನ ಇರ್ತಾರೆ. ಈ ತರ ಇಟ್ ವಿಲ್ ಬಿ ಲೈಕ್ ದಿಸ್. ಡಯಾಗ್ರಾಮ್ ಬರ್ದು ತೋರಿಸ್ಬೇಕಾ? ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪಾಠ ಮಾಡಿದ್ದೀನಿ. ದಿಸ್ ಈಸ್ ದ ಸ್ಟ್ರಕ್ಚರ್. ಅಲ್ಲಿ ನಂಗೆ ಬರೆಯೋಕ್ಕಾಗಲ್ಲ ಹಂಗೆ ಅಂತ ಬರ್ದಿದ್ದೀನಿ ಹಿಂಗೆ, ಓಕೆನಾ? ಇದನ್ನ ಪ್ರಿನ್ಸಿಪಲ್ ಸೆಕ್ರೆಟರಿ ಅನ್ಕೊಂಡ್ರೆ, ಇದನ್ನ ಅಡಿಷನಲ್ ಮತ್ತೆ ಜಾಯಿಂಟ್ ಸೆಕ್ರೆಟರಿ ಅನ್ಕೊಳ್ಳಿ, ಇದನ್ನ ಡೆಪ್ಯೂಟಿ ಸೆಕ್ರೆಟರಿಗಳು ಅನ್ಕೊಳ್ಳಿ, ಇದು ಅಂಡರ್ ಸೆಕ್ರೆಟರೀಸ್, ಇದು ಸೆಕ್ಷನ್ ಆಫೀಸರ್ಸ್. ಇಡೀ ಮಿನಿಸ್ಟ್ರಿಗೆ ಬೇಕಾದಂತ ಕೆಲಸ ಮಾಡ್ತಿರ್ತಾರೆ ಇವರು. ಓಕೆನಾ? ಗೊತ್ತಾಯ್ತಾ ಎಕ್ಸಿಕ್ಯೂಟಿವ್ ಅಂದ್ರೆ ಹೆಂಗ್ ಬರುತ್ತೆ ಅಂತ? ಇಷ್ಟೇ ಇಲ್ಲ, ಅಯ್ಯ ಏನಾಗ್ಬೇಕು ನೀವೆಲ್ಲ?
ಆ ಏನಾಗಬೇಕು? ಜೋರಾಗಿ ಜೋರಾಗಿ, ಕಿವಿ ಕೇಳಿಸ್ತಿಲ್ಲ. ಜೋರಾಗಿ ಜೋರಾಗಿ. ಏನಾಗಬೇಕು? KS ಆಫೀಸರ್ಸಾ? ಆದ್ಮೇಲೆ ಏನು ಕೆಲಸ ಮಾಡ್ತೀರಾ? ಅವೆಲ್ಲ ಗೊತ್ತಿಲ್ಲ. KS ಆಫೀಸರ್ ಪೂರ್ತಿ ಸಿಸ್ಟಮ್ ತೋರಿಸ್ತೀನಿ ಇವತ್ತು, ಎಕ್ಸಿಕ್ಯೂಟಿವ್ ಸಿಸ್ಟಮ್ ಹೆಂಗಿರುತ್ತೆ ಅಂತ. ಇಲ್ಲಿವರೆಗೂ ಅರ್ಥ ಆಯ್ತಾ? ಅಷ್ಟೇ ನೋಡಿ. ಹಿಂದೆ ಕೂತಿರೋರು ಕಾಣಿಸೋದೇ ಇಲ್ಲ ಪಾಪ. ನೋಡಿ ಏನೇನು ಬರ್ದೆ. ನೋಡಿ, ಪ್ರಧಾನಮಂತ್ರಿ ಮತ್ತು ಮಂತ್ರಿಗಳು, ಇದನ್ನೇಂತ ಕರಿತೀರಾ? ಪೊಲಿಟಿಕಲ್ ಎಕ್ಸಿಕ್ಯೂಟಿವ್, ರಾಜಕೀಯ ಕಾರ್ಯಾಂಗ. ದಿಸ್ ಯು ಕಾಲ್ ಇಟ್ ಆಸ್ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್. ಅಂದ್ರೆ ಹೇಗಿರುತ್ತದು? ಪ್ರೈಮ್ ಮಿನಿಸ್ಟರ್, ಕ್ಯಾಬಿನೆಟ್ ರ್ಯಾಂಕ್ ಮಿನಿಸ್ಟರ್ಸ್, ಮಿನಿಸ್ಟರ್ಸ್ ಆಫ್ ಸ್ಟೇಟ್, ಪ್ರಧಾನಮಂತ್ರಿಗಳು, ಸಂಪುಟ ದರ್ಜೆಯ ಸಚಿವರು, ರಾಜ್ಯ ಸಚಿವರು. ಸರಿನಾ? ಸೀನಿಯರ್ ಮೋಸ್ಟು, ಎಕ್ಸ್ಪೀರಿಯನ್ಸ್ಡು, ಪ್ರಮುಖವಾದವ್ರನ್ನ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡ್ತಾರೆ. ನೆಕ್ಸ್ಟ್ ಲೆವೆಲ್ ಇರೋರ್ನ, ಅದಕ್ಕೆ ಸೋಮಣ್ಣ, ಶೋಭಕ್ಕ ಇವರೆಲ್ಲ ಇಲ್ಲಿದ್ದಾರೆ. ಪ್ರಹ್ಲಾದ್ ಜೋಶಿ, ನಿತಿನ್ ಗಡ್ಕರಿ, ರಾಜನಾಥ್ ಸಿಂಗ್, ನಿರ್ಮಲಾ ಸೀತಾರಾಮನ್ ಇವರೆಲ್ಲ ಎಲ್ಲಿದ್ದಾರೆ? ಕ್ಯಾಬಿನೆಟ್ ರ್ಯಾಂಕು. HD ಕುಮಾರಸ್ವಾಮಿ ಇವರಿಗೆಲ್ಲ ಯಾವ ರ್ಯಾಂಕ್ ಕೊಟ್ಟಿದ್ದೀರಾ? ಕ್ಯಾಬಿನೆಟ್ ರ್ಯಾಂಕ್. ಇದು ಕೇಂದ್ರದ ರಾಜಕೀಯ ಕಾರ್ಯಾಂಗ. ಯು ವಾಂಟ್ ಮೀ ಟು ರೈಟ್ ಡೌನ್ ದಿಸ್? ಸೆಂಟ್ರಲ್ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್, ಕೇಂದ್ರದ ರಾಜಕೀಯ ಕಾರ್ಯಾಂಗ. ಸರಿನಾ? ನೋಡಿ, ಇಲ್ಲಿರೋ ಮಿನಿಸ್ಟ್ರಿಗಳನ್ನ ಬಾಕ್ಸ್ ಮಾಡಿದ್ದೀನಿ. ಇದನ್ನ ಹೋಮ್ ಮಿನಿಸ್ಟರ್ ಅನ್ಕೊಳ್ಳಿ, ಹೋಮ್ ಮಿನಿಸ್ಟ್ರಿ, ಫೈನಾನ್ಸ್ ಮಿನಿಸ್ಟ್ರಿ, ಅಗ್ರಿಕಲ್ಚರ್ ಮಿನಿಸ್ಟ್ರಿ, ಕೃಷಿ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್, ಭಾರಿ ಕೈಗಾರಿಕೆಗಳ ಸಚಿವಾಲಯ. ಈ ರೀತಿ ಆ ಸಚಿವಾಲಯದ ರಚನೆ ಹೇಗಿರುತ್ತೆ ಅಂತ ಇಲ್ಲಿ ತೋರಿಸಿದ್ದೀನಿ. ಒಂದೊಂದರದು. ಒಂದು ಕಡೆ ಮಿನಿಸ್ಟರ್ ಇರ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಇಷ್ಟು ಜನ ಇರ್ತಾರೆ. ಇಷ್ಟೇ ಜನ ಅನ್ಕೊಂಡ್ಬಿಡ್ತಾರೆ ನಮ್ಮ ಹುಡುಗರು ಅಂತ. ಇದನ್ನು ಬರ್ದಿದ್ದೀನಿ. ಇನ್ನು ನನ್ನ ಕೈನಲ್ಲಿ ಆಗಲ್ಲ. ಇನ್ನು ಬಸ್ಸಲ್ಲಾದರೂ ಮಾತಾಡ್ಕೊಳ್ಳಿ, ಟ್ರೈನ್ಲಾದರೂ ಮಾತಾಡ್ಕೊಳ್ಳಿ. What did you say that day, Supriya madam, about sociology class? You said in India I can challenge, nobody can do this sir ಅಂತಂದ್ರಿ. ಹೌದಾ? ಎಸ್ ಆರ್ ನೋ? ಯೂಟ್ಯೂಬಲ್ಲಿ ನಂದು UPSC ಪ್ರಿಲಿಮ್ಸ್ ಕ್ವಶನ್ಸ್ನ ಡಿಕೋಡ್ ಮಾಡಿರೋದು ಅಪ್ಲೋಡ್ ಆಗುತ್ತೆ ನಾಳಿದ್ದಂಗೆ. ಇಲ್ಲಿದೆಲ್ಲ ಬೇರೆ ಯೂಟ್ಯೂಬಲ್ಲಿ ಚೆಕ್ ಮಾಡಂಗಿದ್ರೆ ಚೆಕ್ ಮಾಡಿ ಸಿಗುತ್ತೆ ಅಷ್ಟೇ. ಅಲ್ಲಿ ನೋಡಿ ಹೆಂಗೆ ಡಿಕೋಡ್ ಮಾಡಿದ್ದೀನಿ UPSC ಪಾಲಿಟಿ ಕ್ವಶನ್ಸ್ನ. ಇಲ್ಲಿಂದ ಹೋದ್ಮೇಲೆ ಎಕನಾಮಿಕ್ಸು ಮಾಡ್ತೀನಿ, ಡಿಕೋಡ್ ಮಾಡ್ತೀನಿ. ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇನ್ ಬೋತ್ ದ ಲ್ಯಾಂಗ್ವೇಜಸ್, ಇಂಗ್ಲೀಷ್ ಆ್ಯಂಡ್ ಕನ್ನಡ. ಸರಿನಾ? ಹೌ ಐ ಹ್ಯಾವ್ ಡಿಕೋಡೆಡ್, ಬ್ಯಾಕ್ಗ್ರೌಂಡ್ ಎಕ್ಸ್ಪ್ಲೇನ್ ಮಾಡಿ ಅಂತ ಒಂಚೂರು ಚೆಕ್ ಮಾಡಿ, ಆಯ್ತಾ? ದಿಸ್ ಈಸ್ ದ ಸ್ಟ್ರಕ್ಚರ್. ಇದು ಹಿಂಗೆ ಇಷ್ಟೇ ಜನ ಇರ್ತಾರೆ ಅನ್ಕೊಂಡ್ಬಿಟ್ರೆ ಕಷ್ಟ. ಈಗ ನಮ್ಮ ಹುಡುಗರು ಕೇಳ್ಬೇಕು ನನ್ನ, ಅಲ್ಲ ಸಾರ್ ನೀವೇನು ಸರ್ DC ಬರಲಿಲ್ಲ, AC ಬರಲಿಲ್ಲ, ತಹಸೀಲ್ದಾರ್ ಬರಲಿಲ್ಲ, ನಾನು ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ ಕನಸು ಕಾಣ್ತಿದ್ದೀನಿ, ನಾವ್ಯಾರೂ ಬರಲಿಲ್ಲ, ಹಾಗಾದ್ರೆ ನಾವು ಕಾರ್ಯಾಂಗ ಅಲ್ವಾ? ಹಾಂ, ಇದು ಸೆಕ್ರೆಟರಿಯೇಟ್ ಅಂದರೆ ಇವರು ಮಿನಿಸ್ಟರ್ಗೆ ಪಾಲಿಸಿ ಮೇಕಿಂಗಲ್ಲಿ ಸಪೋರ್ಟ್ ಮಾಡ್ತಾರೆ, ಯೋಜನೆಗಳನ್ನು ರೂಪಿಸುವಲ್ಲಿ, ಕಾರ್ಯನೀತಿಗಳನ್ನು ರಚನೆ ಮಾಡುವಲ್ಲಿ ಸಪೋರ್ಟ್ ಮಾಡ್ತಾರೆ. ಉದಾಹರಣೆಗೆ ನೀವೆಲ್ಲ ಓದುವಂತಹ ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ರಾಷ್ಟ್ರೀಯ ಶಿಕ್ಷಣ ನೀತಿ,
ಅದನ್ನ ಮಿನಿಸ್ಟ್ರಿ ಆಫ್ HRD, ಮಾನವ ಸಂಪನ್ಮೂಲ ಸಚಿವಾಲಯ ಇರುತ್ತಲ್ಲ, ಅವ್ರು ಮಾಡ್ತಾರೆ. ಹಿಂಗೆ ಪ್ರಿಪೇರ್ ಎಲ್ಲ ಮಾಡಿ ಇವೆಲ್ಲ ಆಫೀಸರ್ಸೇ ಮಾಡೋದು. ಮಿನಿಸ್ಟರ್ ಕೊಟ್ಟು ಅದೋಗ ಆಮೇಲೆ ರೂಲ್ ಆಗಿ ಆಚೆ ಬರುತ್ತೆ. ಇದು ಕಾರ್ಯಾಂಗ. ಇದೇನಿದು? ಶಾಶ್ವತ ಕಾರ್ಯಾಂಗ. ದಿಸ್ ಈಸ್ ಪರ್ಮನೆಂಟ್ ಎಕ್ಸಿಕ್ಯೂಟಿವ್, ದಿಸ್ ಈಸ್ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್. ದಿಸ್ ಈಸ್ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್. ಇದು ರಾಜಕೀಯ ಕಾರ್ಯಾಂಗ, ಇದು ಶಾಶ್ವತ ಕಾರ್ಯಾಂಗ. ಎಲ್ಲ ಒಟ್ಟಿಗೆ ಹೇಳ್ಬಿಟ್ರೆ ಹುಡುಗರಿಗೆ ತಲೆಯಿಂದ ಫುಲ್ಲು ಬೌನ್ಸರ್ಗಳು ನೋಬಲ್ಗಳು ಆಗ್ಬಿಡ್ತವೆ. ಇಷ್ಟು ಬರ್ಕೊಳ್ಳಿ, ಮಿಕ್ಕಿದೆಲ್ಲ ಎಕ್ಸಿಕ್ಯೂಟಿವ್ ಫಾರ್ಮ್ಸ್ ಹೇಳ್ಕೊಡ್ತೀನಿ. ಕಾರ್ಯಾಂಗ ಅಂದ್ರೆ ಏನು ಅಂತ ಕ್ಲಾರಿಟಿ ಸಿಕ್ಲಿ. ಸರಿನಾ? ಸರಿನೇನ್ರಿ? ಏನು ಉತ್ತರ ಕೊಡಲ್ವಲ್ರಿ? ಸರಿನೂ ಅನ್ನಲ್ಲ, ತಪ್ಪು ಅನ್ನಲ್ಲ. ಇದು ನಿಮಗೆ ಬೇಡ ಲೆಕ್ಕ, ನನಗೆ ಗೊತ್ತಿರೋ ಸಾಕು. ನಾನು ಇದು ನೋಡ್ಬಿಟ್ಟು ಹೇಳ್ತೀನಿ, ಬರೀರಿ. ಇಲ್ಲರ ನಾನು ಬರೆದ್ರೆ ನೀವು ಬರ್ಕೊಬಿಡ್ತೀರಾ? ನಿಮ್ಮ ಕೈಲಿ ಆಗಲ್ಲ ಅವೆಲ್ಲ. ಬರೀರಿ. ಎಕ್ಸಿಕ್ಯೂಟಿವ್ ಅಂತ ಹೆಡಿಂಗ್ ಹಾಕಿ. ಕಾರ್ಯಾಂಗ. ಇನ್ ಸೆಂಟ್ರಲ್ ಎಕ್ಸಿಕ್ಯೂಟಿವ್, ಕೇಂದ್ರದ ಕಾರ್ಯಾಂಗದಲ್ಲಿ, ಸೆಂಟ್ರಲ್ ಎಕ್ಸಿಕ್ಯೂಟಿವ್ ಕೇಂದ್ರದ ಕಾರ್ಯಾಂಗದಲ್ಲಿ there are two types. In central executive there are two types. ಎರಡು ವಿಧಗಳಿದ್ದು ಒಂದು ಪೊಲಿಟಿಕಲ್ ಎಕ್ಸಿಕ್ಯೂಟಿವ್, ರಾಜಕೀಯ ಕಾರ್ಯಾಂಗ. ಮತ್ತೊಂದು ಶಾಶ್ವತ ಕಾರ್ಯಾಂಗ, ಪರ್ಮನೆಂಟ್ ಎಕ್ಸಿಕ್ಯೂಟಿವ್. ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಅಂಡ್ ಪರ್ಮನೆಂಟ್ ಎಕ್ಸಿಕ್ಯೂಟಿವ್, ರಾಜಕೀಯ ಕಾರ್ಯಾಂಗ ಮತ್ತು ಶಾಶ್ವತ ಕಾರ್ಯಾಂಗ. ರಾಜಕೀಯ ಕಾರ್ಯಾಂಗದ ಸ್ವರೂಪ ಅಂತ ಬರೀರಿ. ಕಂಪೋಸಿಷನ್ ಆಫ್ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್. ಕಂಪೋಸಿಷನ್ ಆಫ್ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್, ರಾಜಕೀಯ ಕಾರ್ಯಾಂಗದ ಸ್ವರೂಪ. ಓಕೆ, ರೈಟ್ ಡೌನ್. ಪ್ರಧಾನಮಂತ್ರಿ, ಹಿಂಗೆ ಬರೀರಿ. ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿ, ಅದ್ರ ಕೆಳಗಡೆ ಸಂಪುಟ ದರ್ಜೆಯ ಸಚಿವರುಗಳು. ನಾನು ಹೆಂಗ್ ಬರ್ದಿದ್ದೀನಲ್ಲ, ಇಂಟು ಗಿಂಟು ಹಾಕಿ ಹಂಗೆ ಬರೀರಿ. ನೀಟಾಗಿ ಪಿಕ್ಟೋರಲ್ ರೆಪ್ರೆಸೆಂಟೇಷನ್ ಆಗುತ್ತೆ. ನಾನು ತಲೆಕೆಟ್ಟು ಬರೀತಿದ್ದೀನಿ ಅನ್ಕೊಂಡಿದ್ದೀನಿ ಹಂಗೆ. ಸೊ ದಟ್ ನಮ್ಮ ಹುಡುಗರು ಅದನ್ನು ಫಾಲೋ ಮಾಡಿದ್ರೆ ಇಟ್ ವಿಲ್ ಬಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಅಂತ ಅಷ್ಟೇ. ಕ್ಯಾಬಿನೆಟ್ ರ್ಯಾಂಕ್ ಮಿನಿಸ್ಟರ್ಸ್, ಸಂಪುಟ ದರ್ಜೆಯ ಸಚಿವರುಗಳು. ಕ್ಯಾಬಿನೆಟ್ ರ್ಯಾಂಕ್ ಮಿನಿಸ್ಟರ್ಸ್. ಹುಡುಕ್ ನೋಡಿ, ನಿಮ್ಮ ಲಕ್ಷ್ಮೀಕಾಂತ್ ಅಲ್ಲಿ ಇದೆಯಾ ಇದು? ಹುಡುಕ್ರಿ ನೋಡೋಣ. ಸಂಪುಟ ದರ್ಜೆಯ ಸಚಿವರು. ಅದ್ರ ಕೆಳಗಡೆ ಮಿನಿಸ್ಟರ್ ಆಫ್ ಸ್ಟೇಟ್, ರಾಜ್ಯ ಸಚಿವರು. ಮಿನಿಸ್ಟರ್ ಆಫ್ ಸ್ಟೇಟ್, ರಾಜ್ಯ ಸಚಿವರು. ರಾಜ್ಯ ಸಚಿವರು ಅವ್ರೇನ್ ಕೆಲಸ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ, ಎಲ್ಲದ್ರ ಬಗ್ಗೆನೂ ಮಾತಾಡೋಣ. ವಿ ವಿಲ್ ಡಿಸ್ಕಸ್ ಅಬೌಟ್ ಎವ್ರಿಥಿಂಗ್ ಇನ್ ಡೆಪ್ತ್. ಓಕೆ, ಇದನ್ನೇಂತ ಕರಿತೀರಾ ನೀವು? ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಅಂತ ಕರಿತೀವಿ. ಆಯ್ತಾ? ಈಗ ಬರೀರಿ. ಈ ರಾಜಕೀಯ ಕಾರ್ಯಾಂಗಕ್ಕೆ ದ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್, ಈ ರಾಜಕೀಯ ಕಾರ್ಯಾಂಗಕ್ಕೆ ಶಾಶ್ವತ ಕಾರ್ಯಾಂಗ ಬೆಂಬಲವನ್ನು ನೀಡುತ್ತದೆ. ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ವಿಲ್ ಸಪೋರ್ಟ್. ಶಾಶ್ವತ ಕಾರ್ಯಾಂಗ ಬೆಂಬಲವನ್ನು ನೀಡುತ್ತದೆ. ಸರಿನಾ? ಈಗ ಸಪ್ರೇಟ್ ಆಗಿ ಒಂದು ಹೆಡ್ಡಿಂಗ್ ಹಾಕಿ, ಕಂಪೋಸಿಷನ್ ಆಫ್ ಈಚ್ ಮಿನಿಸ್ಟ್ರಿ ಅಂತ. ಪ್ರತಿ ಸಚಿವಾಲಯದ ಸ್ವರೂಪ. ಕಂಪೋಸಿಷನ್ ಆಫ್ ಈಚ್
ಮಿನಿಸ್ಟ್ರಿ ಪ್ರತಿ ಸಚಿವಾಲಯದ ಸ್ವರೂಪ. ಪ್ರತಿ ಸಚಿವಾಲಯದ ಸ್ವರೂಪ ಬರೀರಿ ಈಗ. ಎವ್ರಿ ಮಿನಿಸ್ಟ್ರಿ, ಪ್ರತಿ ಸಚಿವಾಲಯ, ಎವ್ರಿ ಮಿನಿಸ್ಟ್ರಿ, ಪ್ರತಿ ಸಚಿವಾಲಯ ವಿಲ್ ಹ್ಯಾವ್ ಎ ಪೊಲಿಟಿಕಲ್ ಹೆಡ್, ರಾಜಕೀಯ ಮುಖ್ಯಸ್ಥರನ್ನು ಹೊಂದಿರುತ್ತದೆ. ಬ್ರಾಕೆಟ್ ಅಲ್ಲಿ ಮಿನಿಸ್ಟರ್ ಅಂತ ಬರೀರಿ, ಸಚಿವರು. ಅದಕ್ಕೆ ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಲ್ವಾ, ಕೃಷ್ಣೇ ಬೈರೇಗೌಡರು ಎಲ್ಲೋ ಹೋಗಿ ಯಾವುದೋ ಆಫೀಸರ್ಸ್ಗಳಿಗೆ ಎಲ್ಲ ಹೋಗಿದ್ದೆ, ಮಣ್ಣು ತಿನ್ನಕ್ಕೆ ಹೋಗು, ಏನಕ್ಕೆ ಕೆಲಸ ಮಾಡ್ತಿದ್ಯಾ ಅಂತೆಲ್ಲ ಬೈತಾರೆ, ನೋಡಿದ್ದೀರಾ? ಯಾಕೆ? ಹೂ ಇಸ್ ದ ಹೆಡ್? ದ ಮಿನಿಸ್ಟರ್ ಇಸ್ ದ ಹೆಡ್ ಇಯರ್. ವೈ ದ ಮಿನಿಸ್ಟರ್ ಶುಡ್ ಬಿ ದ ಹೆಡ್ ಅಂತ ಕೇಳಿ. ಯಾಕ್ರಿ ಸಚಿನ್ ಮಿನಿಸ್ಟರ್ಗೆ ಹೆಡ್ ಮಾಡಬೇಕು? ಈಸ್ ಎಲೆಕ್ಟೆಡ್ ಬೈ ದ ಪೀಪಲ್ ಮಾ. ಅರ್ಥ ಆಯ್ತಾ? ನಿಮ್ ಸಾಯಿ ಕುಮಾರ್ ಮಾತಾಡ್ತಾನೆ ಮೂವಿಗಳಲ್ಲಿ, ಕಾಕಿ ಹಾಕೊಂಡಿರೋ, ಏನಪ್ಪ ಖಾದಿ ಹಾಕೊಂಡಿರೋ ರಾಜಕಾರಣಿನೂ ಅಲ್ಲ, ನೀನ್ ಯಾರೋ ಹೇಳಕ್ಕೆ ಗಾಂಡು, ನಾನು ಯಾಕೋ ರಾಜೀನಾಮೆ ಕೊಡ್ಲಿ ಅಂತೆಲ್ಲ. ಕೂಲ್. ದಟ್ ಸ್ಟುಪಿಡ್ ಡಸಂಟ್ ನೋ ದ ಸಿಸ್ಟಮ್ ಓನ್ಲಿ. ದಟ್ಸ್ ವಾಟ್ ಐ ಸೇ. ನೀವೆಲ್ಲರೂ ಮಿನಿಸ್ಟರ್ನೇ ಕೇಳಬೇಕು. ಯಾಕೆಂದ್ರೆ ಈಸ್ ಎಲೆಕ್ಟೆಡ್ ಬೈ ದ ಪೀಪಲ್. ಜನರಿಂದ ಆಯ್ಕೆ ಆಗಿರೋದವನು. ನೀವು ಜನರಿಂದ ಆಯ್ಕೆ ಆಗಿಲ್ಲ, ನೇಮಕ ಆಗಿರೋರು ನೀವು. ನೀವು ಬೈಕೋಬೋದು ಮನ್ಸಲ್ಲಿ, ಅವ್ನಿಗೇನು ಓದು ಬರಹ ಬರಲ್ಲ, ನನ್ನ ಮಗನ ಮಾತು ನಾನೇ ಕೇಳಲಿ ಅಂತ. ಜನ ಅವನ್ನ ಲೀಡರ್ ಅಂತ ಆಯ್ಕೆ ಮಾಡೋರ, ಮುಗಿದ ಕತೆ ಅಷ್ಟೇ. ಸೊ ಆನಂದ್, ದ ಬೆಸ್ಟ್ ಆಪ್ಷನ್ ಫಾರ್ ಯು ಇಸ್ ಯು ಕ್ಯಾನ್ ಬಿಕಮ್ ದ ಚೀಫ್ ಮಿನಿಸ್ಟರ್ ಆಫ್ ದಿಸ್ ಕರ್ನಾಟಕ, so that you can do some good things. Appoint me as your personal secretary. I'll also make some money. What? ಯಾವ ಕಾರಣಕ್ಕೂ ನಿನ್ನ ಹತ್ರನೂ ಸೇರಿಸಲ್ಲ ಅಂತ ಮನ್ಸಲ್ಲಿ ಅನ್ಕೊಂಡ್ರಿ ಈಗ ಅವರು. CM ಆದ್ರೂ ಸರಿ, PM ಆದ್ರೂ ಸರಿ ಅಂತ. ಹೌದಾ ಅಣ್ಣ? ಸೇರಿಸ್ತೀರಾ ಇಲ್ವಾ ಹೇಳಿ? ಈಗ ನಾನು ಪ್ರಾಮಿಸ್ ಮಾಡಿದ್ರೆ ಪಟ ಮಾಡ್ತೀನಿ ಅಷ್ಟೇ. ಕಂಟಿನ್ಯೂ ಮಾ. ರೈಟ್ ಡೌನ್. ಮಿನಿಸ್ಟರ್, ಇಟ್ ವಿಲ್ ಬಿ ಹೆಡೆಡ್ ಬೈ ದ ಮಿನಿಸ್ಟರ್. ಆಮೇಲೆ ಇಟ್ ವಿಲ್ ಹ್ಯಾವ್ ಎ ಟೀಮ್ ಆಫ್ ಪರ್ಮನೆಂಟ್ ಎಕ್ಸಿಕ್ಯೂಟಿವ್, ಮತ್ತು ಶಾಶ್ವತ ಕಾರ್ಯಾಂಗದ ತಂಡವನ್ನು ಹೊಂದಿರುತ್ತದೆ. ಇಟ್ ವಿಲ್ ಹ್ಯಾವ್ ಎ ಟೀಮ್ ಆಫ್ ಪರ್ಮನೆಂಟ್ ಎಕ್ಸಿಕ್ಯೂಟಿವ್, ಶಾಶ್ವತ ಕಾರ್ಯಾಂಗದ ತಂಡವನ್ನು ಹೊಂದಿರುತ್ತದೆ. ಸರಿನಾ? ಏನದು ಶಾಶ್ವತ ಕಾರ್ಯಾಂಗದ ತಂಡ? ಇಲ್ಲಿ ಬರ್ದಿದ್ದೀನಿ ನೋಡಿ, ಇಲ್ಲಿದೆ ನೋಡಿ, ಇಲ್ಲಿ ಬರೀದಿದ್ದನ. ಪ್ರಧಾನ ಕಾರ್ಯದರ್ಶಿ, principal secretary. I think English medium students, it's visible, you can write on your own, right? Madam, is it visible to you? Not? Now is it fine, madam? Is it visible now? No? Shall I repeat that in English? Okay, please write down. Additional secretary or joint secretaries, ಹೆಚ್ಚುವರಿ ಅಥವಾ ಜಂಟಿ ಕಾರ್ಯದರ್ಶಿಗಳು. ಅಡಿಷನಲ್ ಆರ್ ಜಾಯಿಂಟ್ ಸೆಕ್ರೆಟರೀಸ್, ಹೆಚ್ಚುವರಿ ಅಥವಾ ಜಂಟಿ ಕಾರ್ಯದರ್ಶಿ.